ಜೆಡಿಎಸ್ ಶಾಸಕ ಕಂದಕೂರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಇಲ್ಲೇ ಇವಾಗ ತಾನೇ ನಮ್ಮ ಕಣ್ಣೆದುರಿಗೇನೆ ಆಗಮಿಸಿದ್ರು. ಆದ್ರೆ ಅವ್ರು ಮತ ಯಾರಿಗೆ ಹಾಕ್ತಾರೆ, ಏನಾಗತ್ತೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಕುತೂಹಲ. ಇದೀಗ ಈ ಕಂದಕೂರು ಅವರು ಬಂದಿರಲಿಲ್ಲ ಅನ್ನೋದೇನೆ ಬಹಳ ದೊಡ್ಡ ಟೆನ್ಷನ್ ಆಗಿತ್ತು ಜೆಡಿಎಸ್ ಶಾಸಕರಿಗೆ. 19ರಲ್ಲಿ ಕೇವಲ 17 ಜನ ಮಾತ್ರ ಬಂದಿದ್ರು, ಇನ್ನಿಬ್ರು ಬಂದಿರಲಿಲ್ಲ ಅಂತ ಬಹುದೊಡ್ಡ ಟೆನ್ಷನ್ ಇತ್ತು. ಇದೀಗ ಕಂದಕೂರು ಕೂಡ ಬಂದಿದ್ದಾರೆ. ಸೊ ಇನ್ನು ಬಿಜೆಪಿ ಕಡೆಯಿಂದ ಶಿವರಾಮ್ ಹೆಬ್ಬಾರ್ ಬರಬೇಕಾಗಿದೆ. ಈಗೇನಾಗತ್ತೆ ಹಾಗಾದ್ರೆ ಅನ್ನುವಂಥದ್ದು. ಎಂ.ಆರ್. ಮಂಜುನಾಥ್ ಮತ್ತು ಕಂದಕೂರು ಇಬ್ಬರ ವಿಚಾರದಲ್ಲಿ ಜೆಡಿಎಸ್ಗೆ ಸ್ವಲ್ಪ ಟೆನ್ಷನ್ ಇತ್ತು. ಅವರಿಬ್ಬರು ಕೂಡ ಇನ್ನು ಮತ ಚಲಾಯಿಸಬೇಕು ಅನ್ನೋಂಥ ಟೆನ್ಷನ್ ಇತ್ತು. ಈಗ ಅದರಲ್ಲಿ ಕಂದಕೂರು ಬಂದಿದ್ದಾರೆ, ವಿಧಾನಸೌಧಕ್ಕೆ ಬಂದಿದ್ದಾರೆ. ಇನ್ನೇನು 1ನೇ ಮಹಡಿಗೆ ಹೋಗಿ ರೂಮ್ ನಂಬರ್ 106ಕ್ಕೆ ಹೋಗಿ ಮತ ಚಲಾವಣೆ ಮಾಡ್ತಾರೆ. ಯಾರಿಗೆ ಮತ ಚಲಾವಣೆ ಮಾಡ್ತಾರೆ? ಈಗಾಗಲೇ ಜೆಡಿಎಸ್ನಲ್ಲಿ ನಾವು ಕೇಳಿದಾಗ ಈ ಹಿಂದೆ ತನ್ನ ಎಲ್ಲ ಶಾಸಕರನ್ನ ಜೆಡಿಎಸ್ ಹಿಡಿದಿಟ್ಟುಕೊಂಡಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಕಂದಕೂರು ಕೂಡ ನಮ್ಮ ಜೊತೆನೇ ಇದ್ದಾರೆ ಅಂತ ಜೆಡಿಎಸ್ ಶಾಸಕರುಗಳು ಕೂಡ ಹೇಳಿದ್ರು. ಸೊ ಇದೀಗ ಕಂದಕೂರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಯಾರಿಗೆ ವೋಟ್ ಮಾಡ್ತಾರೆ ಅನ್ನುವಂಥದ್ದು, ಮೈತ್ರಿ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಅವರಿಗೆ ವೋಟ್ ಮಾಡ್ತಾರಾ ಅಥವಾ ಅಲ್ಲೇನಾದರೂ ಕ್ರಾಸ್ ವೋಟಿಂಗ್ ನಡೆಯುತ್ತಾ? ಈಗಾಗಲೇ ಸೋಮಶೇಖರ್ ಅವರ ಕೇಸಲ್ಲಿ ನಾವು ನೋಡಿದ್ವಿ ಆ ಥರ ಆಗುತ್ತಾ ಅಂತ. ಆದರೆ ಮೈತ್ರಿ ಪಾಳೆಯ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ, ಇಲ್ಲ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅನ್ನುವಂಥದ್ದು. ಸೊ ಸೋಮಶೇಖರ್ ವಿರುದ್ಧ ಆಲ್ರೆಡಿ ಬಿಜೆಪಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಕಂದಕೂರು ವಿಚಾರದಲ್ಲಿ ಹಾಗಾಗೋದಿಲ್ಲ ಅನ್ನುವಂಥದ್ದನ್ನು ಆಫ್ ದ ರೆಕಾರ್ಡ್ ಒಂದಷ್ಟು ಜನ ಬಿಜೆಪಿಯ ಶಾಸಕರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈಗ ಕಾದು ನೋಡಬೇಕಾಗಿದೆ ಕಂದಕೂರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು. ಗೊತ್ತಾಗಿದೆ. ಈಗಾಗಲೇ ನಾವು ತೀರ್ಮಾನ ಮಾಡ್ತೇವೆ, ಪಕ್ಷದ ಆದೇಶದಂತೆ ಯಾರು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಾವು ಖಂಡಿತವಾಗಿ ಬರೀತೇವೆ, ಪ್ರಶ್ನೆನಿಲ್ಲ. ಅಂದರೆ ಈಗ ಶಿಸ್ತು ಕ್ರಮ ಅಂದರೆ ಏನಂತ ಸರ್ ಈಗ ಇರುವಂಥದ್ದು? ಡಿಸ್ಕ್ವಾಲಿಫೈ ಮಾಡಬೇಕು ಅಂತಕ್ಕಂಥದ್ದನ್ನೇ ಮಾತಾಡ್ತೀವಿ. ಸ್ಪೀಕರ್ಗೆ ಬರೆಯುವಂಥದ್ದು ಡಿಸ್ಕ್ವಾಲಿಫೈ. ಹೌದು ಪಕ್ಷದ ಹಿರಿಯ ತೀರ್ಮಾನ. ಸರ್ ಇವಾಗ ನೀವು ಚೀಫ್ ವಿಪ್ ಆಗಿರೋದ್ರಿಂದ ವಿಪ್ ಉಲ್ಲಂಘನೆ ಮಾಡಿರುವಂಥದ್ದು ನಿಮ್ಗೆ ಅಧಿಕಾರ ಇರುವಂಥದ್ದು ವಿಪ್ ಉಲ್ಲಂಘನೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ. ಆ ದೂರು ಕೊಟ್ಟ ನಂತರ ಸ್ಪೀಕರ್ ಏನು ಕ್ರಮ ಕೈಗೊಳ್ತಾರೆ ಅಂತ ವಿಶ್ವಾಸ ಇದೆ ಸರ್ ನಮಗೆ? ಅವ್ರು ತೊಗೊಳ್ಳೇಬೇಕು, ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಹೇಳ್ತೇವೆ. ಈಗ ನೋಡೋಣ ಅವ್ರು ಏನು ಮಾಡ್ತಾರೆ ಅನ್ನೋ ಬಗ್ಗೆ ತೀರ್ಮಾನ ಮಾಡ್ತಾರೆ ಹಿರಿಯರೆಲ್ಲ ಕೂತು. ಒಂದು ವೇಳೆ ಸ್ಪೀಕರ್ ಕ್ರಮ ಏನಂದರೆ ಬಿಜೆಪಿ ಉಚ್ಚಾಟನೆ ಆ ಥರದ್ದು ಏನಾದರೂ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಹೈಕಮಾಂಡ್ ನಾಯಕರ ಗಮನ ತಂದಿದೆ ಸರ್? ತರಲೇಬೇಕಲ್ಲ, ಖಂಡಿತ ಆಲ್ರೆಡಿ. ಸರ್ ಮತ್ತೊಂದು ಸರ್, ಈಗ ಎಸ್ ಟಿ ಸೋಮಶೇಖರ್ ನಿಮಗೆ ಭರವಸೆ ಇತ್ತ, ವಿಶ್ವಾಸ ಇತ್ತ ಈ ಥರ ಮಾಡ್ತಾರೆ ಅಂದರೆ ಬಿಜೆಪಿಗೆ ಹಾಕ್ತಾರೆ? ಸಾಕ್ಷಿಗೆ ಅನುಗುಣವಾಗಿ ಅಂದರು. ಆತ್ಮಸಾಕ್ಷಿ ಅಂದರೆ ಏನು ಅರ್ಥ? ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೋ ಅವ್ರಿಗೆ ಹಾಕ್ಬೇಕಲ್ವಾ? ಅದು ಆಗಿಲ್ಲ ಅಂತಕ್ಕಂಥದ್ದು. ಅದೇ ಮಾತು. ಈಗ ಕಾಂಗ್ರೆಸ್ ಹಾಕಿದ್ದಾರೆ. ಹೌದು, ಅದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಇದು ದೊಡ್ಡ ಪಾಟೀಲ್ ಅವರ ಹೇಳಿಕೆ. ಅವರು ಶಿಸ್ತು ಕ್ರಮ ಕೈಗೊಳ್ಳೋದು ಸ್ಪೀಕರ್ಗೆ ಬರೋದಾಗಿ ರಿಪಬ್ಲಿಕ್ ಕನ್ನಡ ಮೂಲಕ ಹೇಳಿರುವಂಥದ್ದು. ಆದರೆ ಅಧಿಕೃತವಾಗಿ ಯಾವುದೇ ವಿಚಾರ ಈ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಾಗೋದಕ್ಕೆ ಅದು ಸಾಯಂಕಾಲ 4 ಗಂಟೆ ಮತ ಎಣಿಕೆ ಆದ ಮೇಲೇನೆ ಗೊತ್ತಾಗಬೇಕಾಗತ್ತೆ. ಸೊ ಇದಿಷ್ಟು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ಮಾತು. ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೆ, ನಿರ್ಧಾರ ಮಾಡಿದ್ದೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ. ಅವ್ರು ಯಾರು ಕೇಳೋ ಪ್ರಶ್ನೆ ಇರಲಿಲ್ಲ. ಕೇಳಿದ್ರು ಚುನಾವಣೆ ನಿಂತಿದ್ದೀವಿ. ನಮ್ಮ ಪಾರ್ಟಿಯಿಂದ 3 ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀವಿ. ಬಿಜೆಪಿಯಿಂದ ಒಬ್ಬರು ನಿಂತಾರೆ, ಕಾಂಗ್ರೆಸ್ಸಿಂದ ಒಬ್ಬರು. ನಾವು ವಿಶ್ವಾಸದಿಂದ ಇದ್ವಿ, ನಮಗೆ ಹೆಚ್ಚು ಓಟುಗಳು ಬರ್ತಾವ ಅಂತ ವಿಶ್ವಾಸದಿಂದ ಇದ್ದೀವಿ. ಈಗಾಗಲೇ ಹೇಳಿದ್ರಿ ಬಿಜೆಪಿ ಜೆಡಿಎಸ್ ಇಂದ ಹೆಚ್ಚುವರಿ ಮತಗಳು ಬಂದಿದ್ದಾವೆ, ಸಂಜೆ ಗೊತ್ತಾಗುತ್ತೆ ಅಂತ. 3 ಬರ್ಬೋದು, ಇನ್ನೂ 1-2 ಹೆಚ್ಚಿಗೆ ಬರ್ಬೋದು, ಬರ್ತವೆ. ಅಂದರೆ ಎಷ್ಟು ಅಷ್ಟು ಅಂತ ನಾನು ಹೇಳಂಗಿಲ್ಲ. ಆದರೆ ಅವು ಎಷ್ಟು ಬರ್ತಾವೆ ಅನ್ನೋದನ್ನು ನಾನು ಈ ಸದ್ಯ ಹೇಳೋದಕ್ಕಿಂತ ಅವ್ರು ಬಂದ ಮೇಲೆ ನನಗೆ